ಡೇ 40 ಆಫ್ 75 ಡೇಸ್ ಚಾಲೆಂಜ್. ಎದ್ದ ತಕ್ಷಣ ಇವತ್ತು ನಟ್ಸ್ನ ತಿಂದು ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಎಗ್ ದೋಸೆ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ದೋಸೆ ಮಾಡ್ಕೊಳ್ಳೋದ್ಕಿಂತ ಅದಕ್ಕೆ ಎಗ್ಸ್ ಅಥವಾ ಪನ್ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪ್ರೋಟೀನ್ ರಿಚ್ ಆಗೂ ಇರುತ್ತೆ, ಫಿಲ್ಲಿಂಗಾಗಿ ಕೂಡ ಇರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಒಂದು ದೋಸೆ ತಿಂತಾ ಇದ್ದೀನಿ. ಸೊ ಎಗ್ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸು, ಅದಕ್ಕೆ ಎಗ್ ಆಮ್ಲೆಟ್ ಮಾಡ್ಕೊಂಡು ಹಾಗೆ ಎಗ್ ದೋಸೆ ಮಾಡ್ಕೊತಾ ಇದ್ದೀನಿ. ಸೊ ಈ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನೊಂದು Q&A ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಅದರ ಕ್ವೆಶನ್ಸ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೇನಾದರೂ ನನ್ನ ಬಗ್ಗೆ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದ್ದರೆ ನೀವು ಅಲ್ಲಿ ಕೇಳ್ಬೋದು. ನಾನು ಲಾಂಗ್ ಫಾರ್ಮೆಟ್ ವೀಡಿಯೋಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಇಲ್ಲಿ ರಾಮ್ಫಲ ತಿಂತಾಯಿದ್ದೀನಿ. ಇವಾಗ ಸೀಸನಲ್ಲಿದೆ, ನಿಮ್ಗೇನಾದರೂ ಸಿಕ್ಕಿದ್ರೆ ನೀವು ಸಹ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ಗೆ ಮಶ್ರೂಮ್ ಫ್ರೈಡ್ ರೈಸ್, ಪನ್ನೀರ್ ಕ್ಯಾಪ್ಸಿಕಮ್ ಸ್ಟಿರ್ ಫ್ರೈ ಮಾಡಿ ಕುಕುಂಬರ್ ಕ್ಯಾರೆಟ್ ಸ್ಯಾಲೆಡ್ ತಿಂದೆ. ಹಾಗೆ ನಿಮ್ಮೆಲ್ರಿಗೋಸ್ಕರ ಕಾಜು ಕಟ್ಲಿ ಮಾಡಿದ್ನಲ್ಲ, ಅದರಲ್ಲೂ ಸಹ ಒಂದು ಪೀಸ್ ತಿಂದು ಈವ್ನಿಂಗ್ ಸ್ನ್ಯಾಗೆ ಒಂದು ಎನರ್ಜಿ ಬಾರ್ ತಿಂದೆ ನಂದಿನಿ ಅವ್ರದ್ದು. ನೈಟ್ ಡಿನ್ನರ್ನ ಮುಗಿಸಿ ಡೇ